ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬಂದು ಸ್ಮಿಟನ್ ಆಪ್ ಇಂದ ನಾನು ಏನೆಲ್ಲ ತರಿಸಿದೀನಿ ಅಂತ ನಿಮಗೆ ತೋರಿಸ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಸೊ ಲೆಟ್ಸ್ ಓಪನ್. ಸೊ ಆಲ್ರೆಡಿ ನೋಡಿದೀನಿ. ಊರಿಂದ ನಮ್ಮಪ್ಪ ನನ್ಗೆ ಈ ತರ ಪ್ಯಾಕ್ ಮಾಡಿ ಕಳ್ಸಿದ್ರು ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ. ನಾನು 2 ಟೈಮ್ಸ್ ಆರ್ಡರ್ ಮಾಡಿದ್ದೆ. ಲಾಸ್ಟ್ ಅಲ್ಲಿ ನಾನು ಹೇಳ್ತೀನಿ ನಿಮ್ಗೆ ಯಾವ ತರ ಈ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಅಂತ. ಫಸ್ಟ್ ಒನ್ ಬಂದು ಡಾಟ್ ಅಂಡ್ ಕೀ ಇಂದ ಸನ್ಸ್ಕ್ರೀನು. ತುಂಬಾ ಚೆನ್ನಾಗಿದೆ. ಬಟ್ ಪ್ಯಾಕೇಜಿಂಗ್ ಬೇರೆ ತರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಈ ತರ ಕೊಟ್ಬಿಟ್ಟಿದ್ದಾರೆ. ಅವ್ರು ತೋರ್ಸಿರೋ ತರ ಪ್ಯಾಕೇಜ್ ಬರುತ್ತೆ ಅಂತಾನೆ ನಾನು ಇದನ್ನ ಬುಕ್ ಮಾಡಿದೆ. ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ತರ ಬಂದಿದೆ. ಇಟ್ಸ್ ಓಕೆ. ನೆಕ್ಸ್ಟ್ ಒನ್ ಬಂದು ಪ್ಲಮ್ ಇಂದ ರೈಸ್ ವಾಟರ್ದು. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಪ್ಯಾಕೇಜಿಂಗ್. ವಾವ್, ಎಷ್ಟು ಮಿನಿ ಅಲ್ಲ. ಇದೊಂಥರ ಟ್ರಾವೆಲ್ ಫ್ರೆಂಡ್ಲಿ ಆಗಿರುತ್ತೆ. ಎಲ್ ಬೇಕಾದ್ರೂ ನೀವು ತಗೊಂಡ್ ಹೋಗ್ಬೋದು. ಇದು ಬಂದು ಪ್ಲಮ್ ಇಂದ ರೈಸ್ ವಾಟರ್ದು. ಚೆನ್ನಾಗಿದೆ. ನಾನು ಕಾಲೇಜ್ ಡೇಸ್ ಅಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾ ಇದ್ದೆ. ಅಂಡ್ ನೆಕ್ಸ್ಟ್ ಡಾಟ್ ಅಂಡ್ ಕೆ ಇಂದ ವಾಟರ್ ಮೆಲನ್ದು ಇದು ಫೇಸ್ ವಾಶ್ ನ ತರ್ಸ್ಕೊಂಡಿದೀನಿ. ಇದನ್ನ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದ್ದೆ ತುಂಬಾ ದಿನದಿಂದ. 15 ml ಇದೆ. ಬಟ್ ಇದ್ರೊಳಗಡೆ ಅಷ್ಟೇ ಪ್ರಾಡಕ್ಟ್ ಇದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಅಂಡ್ ಪ್ಯಾಕೇಜ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಎಲ್ಲ ಸೀಲ್ ಆಗಿದೆ. ಎಲ್ಲ ಹೊಸ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೋದು. ಟ್ರಾವೆಲ್ ನೀವೆಲ್ಲಾದ್ರೂ ಹೊರಗಡೆ ಹೋಗ್ತಿದ್ದೀರಾ ಅಂದ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಡಾಟ್ ಅಂಡ್ ಕೀ ಇಂದಾನೆ ಬ್ಯಾರಿಯರ್ ರಿಪೇರ್ದು ನಾನು ಫೇಸ್ ವಾಶ್ ನ ತರಿಸ್ಕೊಂಡಿದ್ದೀನಿ. ಅಂಡ್ ಡಾಟ್ ಅಂಡ್ ಕೀ ಇಂದ ಬ್ಯಾರಿಯರ್ ರಿಪೇರ್ ಮಾಯಿಶ್ಚರೈಸರ್ ನ ತರಿಸ್ಕೊಂಡಿದ್ದೀನಿ. ಈ ಒಂದು ಮಾಯಿಶ್ಚರೈಸರ್ ನ ನಾನು ಟ್ರೈ ಮಾಡ್ಬೇಕಂತ ಹೇಳಿ ಆಲ್ಮೋಸ್ಟ್ 1 ಇಯರ್ ಇಂದ ನಾನು ವಿಶ್ ಲಿಂಕ್ ಹಾಕೊಂಡಿದ್ದೆ. ವಿಶ್ ಲಿಸ್ಟ್ ಹಾಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಂದ್ರೆ ನಾನು ಡರ್ಮಾ ಅವ್ರದ್ದು ತುಂಬಾ ದೊಡ್ಡ ಪ್ಯಾಕೇಜ್ ಮಾಯಿಶ್ಚರೈಸರ್ ತಗೋಬಿಟ್ಟಿದ್ದೆ. ಅದ್ ಖಾಲಿ ಆಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೆ. ಬಿಕಾಸ್ ಅದು ತುಂಬಾ ಸ್ಟಿಕ್ಕಿ ಇದೆ. ಸೊ ಅದ್ ಖಾಲಿ ಆದ್ಮೇಲೆ ಪಕ್ಕಾ ನಾನು ಇದಕ್ಕೆ ಶಿಫ್ಟ್ ಆಗ್ತೀನಿ. ಬಿಕಾಸ್ ಇದ್ರ ರಿವ್ಯೂಸ್ ಮಾತ್ರ ಅಮೇಝಿಂಗ್ ಆಗಿದೆ. ಎಲ್ಲರೂ ಸಖತ್ತಾಗಿದೆ ಅಂತಾರೆ. ಅಂಡ್ ನನ್ಗೆ ತುಂಬಾ ಕ್ಲೋಸ್ ಇರೋರು ಯಾರು ಇದನ್ನ ಯೂಸ್ ಮಾಡಿರೋದನ್ನ ನಾನು ನೋಡಿಲ್ಲ. ಇಲ್ಲಾಂದ್ರೆ ಅವ್ರ ಹತ್ರ ಕೇಳಿ ತಿಳ್ಕೊಂತ ಇದ್ದೆ. ಇದನ್ನ 1 ವೀಕ್ ಯೂಸ್ ಮಾಡಿ ಇದೇನಾದ್ರು ನನ್ನ ಸ್ಕಿನ್ ಗೆ ಸೂಟ್ ಆದ್ರೆ ಐ ಆಮ್ ಡ್ಯಾಮ್ ಶೋರ್ ಇದನ್ನ ತಗೋತೀನಿ. ಬಿಕಾಸ್ ಇದು ಕಾಂಬಿನೇಷನ್ ಸ್ಕಿನ್ ಮತ್ತೆ ಡ್ರೈ ಸ್ಕಿನ್ ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಬಂದು ನಿಮ್ಮೆಲ್ರೂ ಆಲ್ಮೋಸ್ಟ್ ಯೂಸ್ ಮಾಡ್ತಿರ್ತೀರಾ ಸಿಂಪಲ್ ಅವ್ರದ್ದು. ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ನನ್ಗೆ ಅಷ್ಟು ವಾವ್ ಅಂತ ಅನ್ನಿಸ್ಲಿಲ್ಲ. ಬಟ್ ಎಲ್ರು ಯೂಸ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ನಾನು ಇದನ್ನ ಯೂಸ್ ಮಾಡಿ ರಿವ್ಯೂ ಮಾಡೋಣ, ನೋಡೋಣ ಚೆನ್ನಾಗಿದ್ರೆ ಇದನ್ನ ಯೂಸ್ ಮಾಡೋಣ ಅನ್ಕೊಂಡೆ. ಕಾಂಬಿನೇಷನ್ ಸ್ಕಿನ್ ಎಲ್ಲ ಬೆಸ್ಟ್ ಅಂತ ಹೇಳ್ತಾರೆ ಎಲ್ರು. ನಂಗೆ ಗೊತ್ತಿಲ್ಲ. ನಂದು ಪರ್ಸನಲಿ ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಏನು ಮಾಡಕ್ಕಾಗಲ್ಲ. ಅಂಡ್ ನನ್ನ ವಾಯ್ಸ್ ಅಲ್ಲಿ ಕಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನನ್ ಗಂಟ್ಲು ಸ್ವಲ್ಪ ಹಾಳಾಗಿದೆ. ಅಂಡ್ ನೆಕ್ಸ್ಟ್ ಬಂದು ಪ್ಲಮ್ ಇಂದ 3 ಬಾಡಿ ಲೋಷನ್ ನ ತಗೊಂಡಿದೀನಿ. ಇದಂತೂ ವಾವ್, ಇದು ಪಕ್ಕಾ ನಾನು ಇದನ್ನ ದೊಡ್ಡದು ತಗೊಂತೀನಿ. ಅಂಡ್ ಸಕ್ಕತ್ತಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು. ಟ್ರೈ ಮಾಡಿಲ್ಲ, ಇನ್ನ ಒಂದನ್ ಮಾತ್ರ ಮಾಡಿದೀನಿ. ನೆಕ್ಸ್ಟ್ ಬಂದು ಮಾಮಾ ಅರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಅಂತ. ವಿಟಮಿನ್ ಸಿ ಇದೆ ಇದರಲ್ಲಿ. ಸೊ ಇದು ನನ್ಗೆ ಫ್ರೀ ಆಗಿ ಬಂದಿರೋದು. ಇದ್ರಲ್ಲೂ ಕೂಡ ನಿಮ್ಗೆ ಫ್ರೀ ಬಿ ಈ ತರ ಎಲ್ಲ ಸಿಗತ್ತೆ. ಸೊ ಯಾ. ಅಂಡ್ ನೆಕ್ಸ್ಟ್ ಬಂದು ಸನ್ ಸ್ಕೂಪ್ ಇಂದ ಜಸ್ಟ್ 5 ml ಕೊಟ್ಟಿದ್ದಾರೆ. ಇದು ಹೆಂಗ್ ಸಾಲೋತ್ ಗೊತ್ತಿಲ್ಲ. ಸನ್ಸ್ಕ್ರೀನ್ ಇದನ್ನ ಯೂಸ್ ಮಾಡಿದೀನಿ. ನಾನು ಇಲ್ಲಿ ಯೂಸ್ ಮಾಡಿದೀನಿ. ಚೆನ್ನಾಗಿದೆ ಆಕ್ಚುಲಿ. ಬಟ್ ನನ್ಗೆ ಅಷ್ಟೊಂದು ಪರ್ಸನಲಿ ಇಷ್ಟ ಆಗ್ಲಿಲ್ಲ. ಯಾಕಂತ ಗೊತ್ತಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಬಾಡಿ ಮಿಸ್ಟ್. ನಂಗೆ ಸ್ಮೆಲ್ ಅಷ್ಟು ಇಷ್ಟ ಆಗ್ಲಿಲ್ಲ. ಈ ಜುಡಿಯೋದಲ್ಲೆಲ್ಲ ಪರ್ಫ್ಯೂಮ್ಸ್ ಇರತ್ತೆ ಗೊತ್ತಾ, ಒಂದೊಂದು ಕೆಟ್ಟ ಸ್ಮೆಲ್ ಇರುತ್ತಲ್ಲ, ಆ ತರ ಇದೆ. ಬಟ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಇದು 20 ml ಇದೆ. ಚೆನ್ನಾಗಿರೋದೆಲ್ಲ ಕಮ್ಮಿ ಕೊಟ್ಟಿದ್ದಾರೆ, ಚೆನ್ನಾಗಿಲ್ದಿರೋದೆಲ್ಲ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಅಂಡ್ ನೆಕ್ಸ್ಟ್ ಬಂದು ಇದು ನನ್ನ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ನನ್ನ ಫೇಸ್ ಅಲ್ಲಿ ತುಂಬಾ ಆಕ್ನೆ ಇತ್ತು. ಅದನ್ನೆಲ್ಲ ಜಸ್ಟ್ 1 ಮಂತ್ ಅಲ್ಲಿ ಹೋಗ್ಸಿದೆ. ಇದು ಬಂದ್ಬಿಟ್ಟು ಆಂಟಿ ಆಕ್ನೆ ಫೇಸ್ ವಾಶ್ 2% ಸ್ಯಾಲಿಸಿನಮೈಡ್ ಇದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಲಾಸ್ಟ್ ಒಂದು 6 to 8 months ಇಂದ ಯೂಸ್ ಮಾಡ್ತಿದ್ದೀನಿ. ಅಮೇಝಿಂಗ್ ಅಂತಾನೆ ಹೇಳ್ಬೋದು. ರಿಸಲ್ಟ್ ಮಾತ್ರ 100%. ನಿಮ್ ಫೇಸ್ ಅಲ್ಲಿ ಏನಾದ್ರು ಆಕ್ನೆ ಇದ್ರೆ, ಕಾಂಬಿನೇಷನ್ ಸ್ಕಿನ್ ಆಗಿದೆ, ನೀವು ಯೂಸ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಆಯ್ತಾ. ಇದನ್ನ ಬೈ ಮಾಡ್ಲೇಬೇಕಂತ ಬೈ ಮಾಡ್ದೆ. ಬಟ್ ಏನ್ ಗೊತ್ತಾ, ಫುಲ್ ಚಿಕ್ಕ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಪ್ಲಮ್ ಇಂದ ಬಾಡಿ ಮಿಸ್ಟ್ ನಿಮ್ಗೆ ಕಾಣಿಸಲ್ಲ ಅದು.
ಹಾ ಸಖತ್ತಾಗಿದೆ. ದೊಡ್ಡ ತಗೊಂತೀನಿ ಇದನ್ನ. ಐ ಆಮ್ ಡ್ಯಾಮ್ ಶೋರ್ ಪಕ್ಕ. ಇದಂತೂ ಏನ್ ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ. ರೆನೆಯಿಂದ 2 ಲಿಪ್ಸ್ಟಿಕ್ ಮಿನಿದು. ನಂಗೆ ಲಿಪ್ಸ್ಟಿಕ್ಸ್ ಅಂದ್ರೆ ತುಂಬಾ ಇಷ್ಟ. ತುಂಬಾ ಹೆವಿ ಡಿಸ್ಟರ್ಬ್ ಮಾಡ್ತಿದಾರಪ್ಪ. ಯೂಶ್ವಲಿ ಇಲ್ಲಿ ಯಾರು ಓಡಾಡಲ್ಲ ನಮ್ಮ ಮನೆ ಹತ್ರ. ನನ್ ಫೇವ್ರೆಟ್ ಶೇಡ್ ಇದ್ರಲ್ಲಿದೆ. ಇದು ಒನ್ ಆಫ್ ಮೈ ಫೇವ್ರೆಟ್ ಕಲರ್ ಅಂತಾನೆ ಹೇಳ್ಬೋದು. ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಅಥವಾ ಇವಾಗ ರೀಸೆಂಟ್ ಆಗಿ ರೆನೆಯಿಂದ ಇದು ನಾರ್ಮಲ್ ಮ್ಯಾಟ್ ಇದೆ, ಲಿಕ್ವಿಡ್ ಇರ್ಲಿಲ್ಲ. ಅಂಡ್ ಇದು ಅಷ್ಟೇ ನನ್ಗೆ ತುಂಬಾ ಇಷ್ಟ. ಅಂಡ್ ಲುಕ್ ಅಟ್ ದ ಪ್ಯಾಕೇಜಿಂಗ್. ನಾನ್ ನೇಲ್ಸ್ ಎಲ್ಲ ಇಗ್ನೋರ್ ಮಾಡಿ, ಬಿಕಾಸ್ ನಾನು ನೇಲ್ ಪೇಂಟ್ ಹಾಕಿಲ್ಲ. ಇದನ್ನ ಯೂಸ್ ಮಾಡಿದೀನಿ. ಸೊ ಸ್ಮೆಲ್ಲು ಅಷ್ಟೇ ಚೆನ್ನಾಗಿದೆ. ಇದು ನನ್ನ ಫೇವ್ರೆಟ್. ಇದು ಯಾವ್ದು ವೆಗಾಸ್ ಹರ್ಬ್ಸ್ ಇಂದ ಇದು ಆನಿಯನ್ದು ಆಯಿಲ್ ನ ತರಿಸ್ಕೊಂಡಿದೀನಿ. ಬಿಕಾಸ್ ನನ್ನ ಹೇರ್ ಸ್ವಲ್ಪ ಉದ್ದ ಇತ್ತು, ಇವಾಗ ಆಕ್ಚುಲಿ ಕಟ್ ಮಾಡಿಸ್ಬಿಟ್ಟಿದೀನಿ. ಹೇರ್ ಬೆಳಿಬೇಕು ಅಂತ ಆಸೆ, ಬಟ್ ಏನ್ ಮಾಡೋದು, ತುಂಬಾ ಬೇಗನೆ ಹೇರ್ ಗ್ರೋತ್ ಆಗುತ್ತೆ ಆಯ್ತಾ. ನನ್ಗೇನ್ ಬೇರೆಯವ್ರ ತರ ಎಲ್ಲ ತುಂಬಾ ಲೇಟ್ ಆಗಿ ಬೆಳೆಯುತ್ತೆ ಅಂತ ಏನಿಲ್ಲ. ನಾನು ಇಯರ್ಲಿ 1-2-3 ಟೈಮ್ಸ್ ನಾನು ಹೇರ್ ಕಟ್ ಮಾಡಿಸ್ತಾನೆ ಇರ್ತೀನಿ. ಬಟ್ ಈ ಟೈಮ್ ತುಂಬಾ ಹೆವಿ ಶಾರ್ಟ್ ಮಾಡಿಸ್ಬಿಟ್ಟಿದೀನಿ. ಅಂಡ್ ಮಾಡಿಸಿ 1.5 ಮಂತ್ ಆಯ್ತು. ನಾನು ಆಕ್ಚುಲಿ ಇಷ್ಟು ಮಾಡಿಸಿದ್ದೆ, ಆಲ್ರೆಡಿ ಗ್ರೋ ಆಗಿದೆ, ಬೇಗ ಆಗುತ್ತೆ. ಇದು ರೋಸ್ ಮೇರಿ, ಅದ್ಯಾವ್ದೋ ಕಿಶ್ಮಿಕಾ ಅಂತ ಯಾವ್ದೋ ಗೊತ್ತಿಲ್ಲ. ಆನಿಯನ್ ಮತ್ತೆ ರೋಸ್ ಮೇರಿದು ತುಂಬಾ ಚೆನ್ನಾಗಿದೆ. ಸ್ಮೆಲ್ ಮಾತ್ರ ಗುಡ್, ವೆರಿ ಗುಡ್, ಸಖತ್ತಾಗಿದೆ. ಇದು ಸ್ಮೆಲ್ ನೋಡಿಲ್ಲ ನಾನು ಆನಿಯನ್ದು. ಒಂಥರ ಸ್ಮೆಲ್ಲು, ಬಟ್ ಗೊತ್ತಿಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಏನೋ ಅಂತ. ಇದು ಆಕ್ಚುಲಿ ಪ್ರೀವಿಯಸ್ ನಾನು ಯೂಸ್ ಮಾಡಿದೀನಿ, ಚೆನ್ನಾಗಿದೆ. ಸೊ ಹಾಗಾಗಿ ಇನ್ನೊಂದ್ ತರ್ಸಿದೀನಿ. ಇದು ಯಾವ್ದೋ ಅದೇ ಕಂಪ್ನಿದು ವೆಗಾದ್ ಏನೋ, ವೆಗಾದ್ ಪ್ರೊನೌನ್ಸ್ ಕರೆಕ್ಟ್ ಆಗಿ ಮಾಡ್ತಿದೀನೋ ಏನೋ ಗೊತ್ತಿಲ್ಲ. ಡಿ ಟ್ಯಾನ್ ಸ್ಕ್ರಬ್ ಅಂತೆ. ಸ್ಮೆಲ್ ಮಾತ್ರ ಸಖತ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ನನ್ ವ್ಲಾಗ್ಸ್ ಅಲ್ಲಿ ಏನ್ ಗೊತ್ತಾ, ಜಸ್ಟ್ ಬರೀ ಶಾಪಿಂಗ್ ಅದು ಇದೆ. ನನ್ಗೆ ವ್ಲಾಗ್ಸ್ ಐಡಿಯಾ ಕೊಡಿ ಸ್ವಲ್ಪ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಬಂದು ಕೆಮಿಸ್ಟ್ ಪ್ಲೇ ಅವ್ರದ್ದು 4HA + PHA ಪಪಾಯ ಫೇಸ್ ವಾಶ್ ಫ್ರೀ ಆಗಿ ಬಂದಿದೆ. ಇದನ್ನ ಟ್ರೈ ಮಾಡ್ಬೇಕು ಅನ್ಕೊಂತ ಇದ್ದೆ, ಬಿಕಾಸ್ ಇದ್ರದ್ದು ಲಿಪ್ ಬಾಮ್ ಸಖತ್ತಾಗಿದೆ. ಸೊ ಹಾಗಾಗಿ ಇದನ್ನ ಟ್ರೈ ಮಾಡ್ಬೇಕು ಅನ್ಕೊಂಡೆ. ಅಂಡ್ ಇದ್ಯಾವ್ದೋ ಪಿಲಿಗ್ರಿಮ್ ಅವ್ರದ್ದು ಟೋನರ್ ಅಂಡ್ ಮಿಸ್ಟ್ ಅಂತೆ. ನಾನು ಒಂದೇ ಸೈಡ್ ಹಾಕಲ್ಲ, ಬೇರೆ ಸೈಡ್ ಅಂತ ಏನ್ ಟೋನರ್ ಸ್ಮೆಲ್ ಬರ್ತಾ ಇಲ್ಲ. ನಂಗೆ ಗೊತ್ತಿಲ್ಲ ಚೆನ್ನಾಗಿದೆಯೋ ಇಲ್ವೋ, ಬಟ್ ಓಕೆ. ಅಷ್ಟೊಂದು ಇಷ್ಟ ಆಗಲ್ಲ ಗೈಸ್, ಕೆಲವೊಂದು ಮಾತ್ರ ಇಷ್ಟ ಆಗುತ್ತೆ ನನಗೆ. ನೆಕ್ಸ್ಟ್ ಫ್ರೀ ಆಗಿ ನನ್ಗೆ ವೆಗಾಸ್ ಹರ್ಬ್ಸ್ ಇಂದ, ವೆಗಾಜೋ ಗೊತ್ತಿಲ್ಲ, ಹರ್ಬ್ಸ್ ಇಂದ ಕಂಡೀಷನರ್ ಫ್ರೀ ಬಂದಿದೆ. ಇದು ಒಂದು ಬೆಟ್ಟದ ನೆಲ್ಲಿಕಾಯಿ ಆಮ್ಲ ಅದ್ರದ್ದು. ಅಂಡ್ ಏನ್ ಗೊತ್ತಾ, ಡಾಟ್ ಅಂಡ್ ಕಿ ಇಂದ ವಿಟಮಿನ್ ಸಿ ಮಾಯಿಶ್ಚರೈಸರ್ ಸೂಪರ್ ಬ್ರೈಟ್. ಆಕ್ಚುಲಿ ಏನ್ ಗೊತ್ತಾ, ಈ ಕ್ರೀಮ್ ಯೂಸ್ ಮಾಡಿದ್ರೆ ನಿಮ್ ಸ್ಕಿನ್ ಬ್ರೈಟ್ ಆಗುತ್ತೆ. ಯೂಸ್ ಮಾಡಿದೀನಿ, ವಿತ್ ಪ್ರೂಫ್ ಇದೆ ನೋಡಿ. ಖಾಲಿ ಮಾಡ್ಬಿಟ್ಟಿದೀನಿ. ಇನ್ನ ಎಷ್ಟೊಂದಿದೆ, ನಂಗೆ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ, ತಿಂದು ಬಿಡ್ಬೇಕು ಆ ತರ ಇದೆ. ಅಂಡ್ ನೆಕ್ಸ್ಟ್ ಬಂದು ಆರೆಂಜ್ ಪೀಲ್ ಪೌಡರ್ ಮತ್ತೆ ಪಪಾಯ ಪೌಡರ್ ನ ತಗೊಂಡಿದ್ದೀನಿ. ಫೇಸಿಗೆ ಅಪ್ಲೈ ಮಾಡ್ತೀನಿ ಅವಾಗವಾಗ, ಒಂದು ಮಂತ್ಲಿ ಒನ್ಸ್ ಆದ್ರೂ ನಾನು ಈ ತರ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಫೇಸ್ ಮಾಸ್ಕ್ ಆಗಿರ್ಬೋದು ಅಥವಾ ಈ ತರ ಫೇಸ್ ಪ್ಯಾಕ್ ಆಗಿರ್ಬೋದು, ಇದನ್ನೆಲ್ಲ ಯೂಸ್ ಮಾಡ್ತೀನಿ. ಇದರಿಂದ ನಮ್ಮ ಸ್ಕಿನ್ ತುಂಬಾ ಹೆಲ್ದಿ ಆಗಿ ತುಂಬಾ ಚೆನ್ನಾಗಿರುತ್ತೆ. ಬ್ಲಾಗ್ ಇಷ್ಟ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಲಾಟ್ಸ್ ಆಫ್ ಲವ್. ಬೈ ಬಾಯ್.